What will be the takeaway? ಅವ್ರು ಇಷ್ಟಪಟ್ಟಿದ್ದು ನನ್ನ ರಫ್ನೆಸ್ಸು, ಗಾಡಿ, ಮೀಸೆ, ಸಿಗರೇಟು ಸರ್. ನಿಜವಾಗ್ಲೂ ಯಾವುದೋ ಹುಡುಗಿಯವ್ರನ್ನ ನಂಬಿಟ್ಟು ಮುಸ್ಸಂಜೆ ಮಾತು ಅವ್ರು ಬರ್ತಾರೆ ಅನ್ಕೊಂಡು ಮಾಡಿದ್ನು ಅದೆಲ್ಲ ಸಾಫ್ಟ್ ಆಗೋಯ್ತು. ರಫ್ ಆಗಿ ಬಂದಾಗೆಲ್ಲ ಬಾಕ್ಸ್ ಆಫೀಸ್ ಇಷ್ಟಾಗಿದೆ. ನೀವು ಅಂದ್ಕೊಂಡಿದ್ದೀರ ಹುಡುಗಿಯವ್ರು ಅದೆಲ್ಲ ಆಯ್ತು, ನಾವೇ ಆ್ಯಕ್ಚುಲಿ ಸಾಫ್ಟು. ಅವ್ರು ರೆಗೆಡ್ ಬೇಕು, ನಮ್ಗೆ ಹಂಗಿರ್ಬೇಕು, ಅಡಿಬೇಕು. ಅವ್ನು ಯಾವನ ಮಾತಾಡಿದ್ರೆ ಅದು ಯಾಕೆ ಸರ್? ತುಂಬ ಫಾಸ್ಟ್ ಇದ್ದಾರೆ ಹೋದ್ರೆ ಅವರು, ನಾವು ನೀವು ಸ್ಲೋ ಇರೋದು. ಸರ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಸರ್ ಅವ್ರಿಗೂ ಕ್ಲಾಶ್ ಆಗಿ ಅವ್ರಿಗೆ ಎಷ್ಟೋ ಕ್ವಶನ್ಸ್ ಇಲ್ಲ ಸರ್, ನಂದು ಸೇಮ್ ಇತ್ತು, ಅದೇ ಇತ್ತು ಸರ್. ನೆಕ್ಸ್ಟ್ ಲೈನ್ ಅಪ್ ಇತ್ತು. ಅಫ್ಕೋರ್ಸ್ ಎಸ್, ಸಿನಿಮಾದ ಎವ್ರಿ ಭಾಗದಲ್ಲಿ ಇರ್ತಿರ್ತಾರೆ. ಸಿ ಹಾಗಂತ ನಮ್ಗೆಲ್ಲ ಡಿಸಿಷನ್ಸ್ ರೈಟ್ ಅನ್ನೋ ಸರ್. ನಾವು ಆ್ಯಾವ್ರೇಜ್ ಕೊಡೋ ಕೆಪಾಸಿಟಿ ಇರೋರೆ. ಆದಷ್ಟು ಶತಪ್ರಯತ್ನ ಒಂದು ಒಳ್ಳೆ ಸಿನಿಮಾ ಕೊಡೋಣ, ನಮ್ಮ ಕೆಪಾಸಿಟಿಯಲ್ಲಿರೋ ಚೆನ್ನಾಗಿ ಮಾಡೋಣ. ಆ ಕ್ವಾಲಿಟಿಗೋಸ್ಕರ ಪ್ರತಿ ಸಿನಿಮಾ ನೋಡ್ತೀವಿ, ಪ್ರತಿ ಫ್ರೇಮ್ ನೋಡ್ತಾ ಇರ್ತೀವಿ. ಅಜಿನೀಶು ನಾವು ಟಚ್ಚಲ್ಲಿ ಇರ್ತೀವಿ, ಏನು ನಡೀತದೆ ರೀಲ್ಸು ಕಳ್ಸು ನೋಡೋಣ. ನಾನು ಬರಲ್ಲ, ನೀವು ಬರ್ತೀರಾ. ವಿಜಯ್ ಚೆನ್ನೈಲಿ ಏನು ನಡೀತದೆ ಈಗ, ಪಿಟ್ ಕಳಿಸಿ ಏನು ಮಾಡಿದ್ದೀರ. ಡಬ್ಬಿಂಗ್ ತಮಿಳವ್ರು ಯಾರು ಡಬ್ಬಿಂಗ್ ಮಾಡ್ತಾರೆ, ಆ ವಾಯ್ಸ್ ಕಳ್ಸ್ಕೊಳ್ಳಿ ಪ್ಲೀಸ್. ನನಗೆ ಯಾರು ವಾಯ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೂತ್ಕೊಂಡು ಹೇಳ್ತಾರೆ ಸರ್ ಅವ್ರ ಇಂಟೋನೇಷನ್ ರಾಂಗ್ ಆಗಿದೆ ನೋಡಿ, ಸ್ವಲ್ಪ ಚೇಂಜ್ ಮಾಡಿ. ಇಲ್ಲಿ ನಾನು ತಮಿಳ್ ಡಬ್ ಮಾಡಿ ಕಳ್ಸಿರ್ತೀನಿ ಅವ್ರಿಗೆ, ಈ ಟೋನಲ್ಲಿ ಮಾಡಿಸಿ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೀಮ್ ಎಫರ್ಟ್ ಸರ್. ಇದು ಯಾರ್ದು ಪ್ರೆಷರು ಏನೂ ಬರೋಲ್ಲ. ಐ ಥಿಂಕ್ ವಿ ಆಲ್ ವರ್ಕ್ ಲೈಕ್ ಎ ಹೌಸ್ ಹೋಲ್ಡ್, ಎವ್ರಿಬಡಿ. ಸೊ ದಟ್ ಮ್ಯಾಟರ್ಸ್. ಸರ್ ಹುಬ್ಳಿಲಿ ಏನು ಮಾತಾಡಿದ್ರಿ? ಡಿಸ್ಟ್ರಿಬ್ಯೂಟರ್ ಅಂತ ತುಂಬಾ ಟಫ್ ಕ್ವಶನ್ಸ್ಗಳನ್ನೆಲ್ಲ ಕೇಳ್ತಾ ಇದ್ದಾರೆ ನಮ್ಮ ಮಾತು. ತಂದೆ ಬಳುವಳಿನ ಸರ್ ಸಾನ್ವಿ ಅವರು ಡಿಸ್ಟ್ರಿಬ್ಯೂಟರ್ ಅಂತ ತುಂಬಾ ಟಫ್ ಕ್ವಶನ್ಗಳು ಕೇಳ್ತಿದ್ದಾರೆ ಅನ್ನೋ ಒಂದು ಮಾತು ಬಂತು. ಸೊ ನಿಮ್ಮ ಬಳುವಳಿ ನಿಮ್ಮ ಮಗಳು ಡಿಸ್ಟ್ರಿಬ್ಯೂಟರ್ ಹತ್ರ ತುಂಬಾ ಟಫ್ ಕ್ವಶನ್ಸ್ಗಳು ಬಿಸ್ನೆಸ್ ವೈಸ್ ಅಲ್ಲಿ ಕೇಳ್ತಿದ್ದಾರೆ. ನನ್ನ ಮಗಳಲ್ಲ, ನನ್ನ ವೈಫು ಡಿಸ್ಟ್ರಿಬ್ಯೂಟರ್. ಅವರು ಕೇಳ್ತಿದ್ದಾರೆ ಅನ್ನೋ ಒಂದು ಮಾತು ಬಂತು. ಏನು ಪ್ರಶ್ನೆ ಆಗ್ತಾ ಇದೆ? ಡಿಸ್ಟ್ರಿಬ್ಯೂಟರ್ ಹತ್ರ ಟಫ್ ಕ್ವಶನ್ಸ್ ನಿಮ್ಮ ಮಗಳು ಕೂಡ ಕೇಳ್ತಿದ್ದಾರೆ. ಬಿಸ್ನೆಸ್ ವೈಸ್ ನಿಮ್ಮ ಕಡೆಯಿಂದ ಏನಿಲ್ಲ ಪಾಪ, ಏನು ಕ್ವಶನ್ ಆಗಿ ಕೇಳಲ್ಲ. ಮೈ ಡಾಟರ್ ಇಸ್ ವೆರಿ ಮಿನಿಮಲ್. ಶಿ ಡಸಂಟ್ ಆಸ್ಕ್ ಕ್ವಶನ್ಸ್. ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಅವ್ರದ್ದು ಹಾಡಾಯಿತು, ರೈಟಿಂಗ್ ಆಯಿತು ಅಂತ ಹೇಳ್ತಾರೆ. ಸರ್ ಹುಬ್ಳಿಲಿ ಏನು ಮಾತಾಡಿದ್ರಿ, ಅದಕ್ಕೊಂದು ರಿಯಾಕ್ಷನ್ಸ್ ಏನು ಬಂದಿದೆ ಇವಾಗ? ಇದೇ ಥರ ರಿಯಾಕ್ಷನ್ಸ್ ಬರುತ್ತೆ ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ? ಸೊ ಇನ್ನೊಂದೇನಪ್ಪ ಅಂತಂದರೆ, ಈ ಥರದ್ದು ಆದಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಈ ಥರದ್ದೆಲ್ಲ ಡಿಸ್ಕಷನ್ಸ್ ನಡೀತಾ ಇದೆ, ಒಬ್ಬರ ಮೇಲೆ ಇನ್ನೊಬ್ರು ಹೇಳೋವಂಥದ್ದು, ಒಂದು ಇಂಡಸ್ಟ್ರಿಗೆ ಇದು ಅಷ್ಟು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅಂತ ಕೂಡ ಅನಿಸುತ್ತೆ. ಸೊ ಓವರಾಲ್ ಆಗಿ ಏನು ಹೇಳ್ತಾರೆ? ನೀವು ಕೂತ್ಕೊಂಡು ಮಾತಾಡ್ತೀವಿ, ಒಳ್ಳೇದಲ್ಲ ಅಂತ ನಿಮಗೆ ಅನಿಸಿದೆ ಅಂದ್ಮೇಲೆ ನಾನು ಯಾರು ಸಹ ಹೇಳೋದು? ಈಗ ನಾನೇನು ರಿಯಾಕ್ಷನ್ ಕೊಡಬೇಕು ಕೊಟ್ಟೆ, ನಂದೇನು ಹೇಳಬೇಕಿಂತ ಹೇಳಿದೆ. ಇನ್ನು ಅವ್ರದ್ದು ಇವ್ರದ್ದು ಗ್ರೌಂಡ್ ಲೆವೆಲಲ್ಲಿ ಅವ್ರದ್ದು ನನಗೆ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಹೇಳ್ಬೇಕು ಹೇಳಿದ್ದೀನಿ. ಅವ್ರು ಯಾರಾದ್ರೂ ರಿಯಾಕ್ಷನ್ ಮಾಡಿದರೆ ಹೋಗಿ ನೀವು ಅಲ್ಲೋ ಕೇಳಬೇಕು, ನೀವು ಯಾರಿಗೆ ಹೇಳಿದ್ರು ಅಂತ. ನನಗೂ ಅದಕ್ಕೆ ಏನು ಸಂಬಂಧ? ನೀವು ಯಾರು ನನಗೆ ಕೇಳ್ತಾ ಇದ್ದೀರಿ, ಯಾರು ಅಲ್ಲಿ ಕೇಳ್ತಾನೆ ಇಲ್ಲ. ಅಲ್ಲಿ ಕೇಳಿ, ಹೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನೋಡಲ್ಲ. ನಾನು ಯಾರಿಗೂ ಪ್ರೈವಸಿ ಒಳಗೆ ಹೋಗಿ ಬಲವಂತ ಮಾಡಿ ಅಂತ ಹೇಳ್ತಾನೆ. ನೀವು ಅಷ್ಟು ದೃಢವಾಗಿ ನನ್ನ ಹತ್ರ ಕೇಳ್ಬೇಕಾದ್ರೆ ನನ್ನ ಉತ್ತರ ಹತ್ರ ನಾನು ಕೊಟ್ಟೆ, ಮುಗಿತಲ್ಲ. ಐ ಆಮ್ ಮೋರ್ ಕೀನ್ ಆನ್ ದಟ್. ಆರ್ ಹಿಸ್ಟ್ರಿ ಒಳಗೆ ಹೋಗ್ಬಿಟ್ಟು ಬಿಗಿನ್ ಮಾಡಿಬಿಟ್ಟು ಆ ವ್ಯಕ್ತಿ ಬಗ್ಗೆ ಒಂದು ಸಲ ಕೆಟ್ಟದಾಗ ಮಾತಾಡೋದು ಒಂದು ಏನರ್ಥ ಯಾವತ್ತ ಅಲ್ಲೇ ಇಲ್ಲಿರೋದು. ಇವಾಗ ಯಾಕೆ ನಂದೇನೋ ಬೇರೆ ಕಡೆ ಅಷ್ಟು ದಡ್ಡನ ನಾನು ಅಲ್ಲಿ ಹೋಗಿ ಏನೇನೋ ಮಾತಾಡ್ಕೊಂಡು ಆವೇಶದಲ್ಲಿ ಮಾತಾಡ್ಕೊಂಡು ಹೋಗಿ ಕುಡ್ದಿದ್ದು, ನಾನು ಕಾಫಿ ಕುಡ್ದಿದ್ದೆ, ಏನೋ ಮಾತಾಡ್ಬಿಟ್ಟೆ ಹೋಗಿ ಅದಕ್ಕೆ. ಏನೋ ಇಲ್ವಲ್ಲ ಸರ್, ನಂದು ಏನು ಇಲ್ವಲ್ಲ. ಸಿ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಲೆಟ್ ಮಿ ಬಿ ವೆರಿ ಓಪನ್. ಕೆಲವು ಆಗು ಹೋಗುಗಳ ಬಗ್ಗೆ ನೋವಿದೆ, ಅಲ್ಲೂ ಕೆಲವು ಆಗಬಾರ್ದಿತ್ತು. ಅವರ ಅಭಿಮಾನಿಗಳ ನೋವು ನನಗೆ ಅರ್ಥ ಆಗುತ್ತೆ. ಇದನ್ನು ಎಷ್ಟೋ ಸಲ ಚಾನಲಲ್ಲೇ ಕೂತು ಹೇಳಿದ್ದೀನಿ. ಅಭಿಮಾನಿಗಳ ಅವ್ರು ನೋವಿರುತ್ತೆ, ಬಿಟ್ಬಿಡಿ, ಕೆದಕಕ್ಕೆ ಹೋಗ್ಬಿಡಿ, ಮಾಡಬೇಡಿ. ಇದು ನಾನು ಹೇಳಿದ್ದೀನೋ ಹೇಳಿದ್ರು. ಅದೇ ಅಭಿಮಾನಿಗಳ ಬಗ್ಗೆ ತಾನೇ ನಾನು ಮಾತಾಡಿದ್ದು. ಸೊ ಈಗ ಮಧ್ಯದಲ್ಲಿ ಆ ಅಭಿಮಾನಿಗಳನ್ನು ಕೇಳಿಸ್ಕೊಂಡು ಅವರು ಮಾತಾಡಿದ್ದುಂಟು, ಹೊಗಳಿದ್ದುಂಟು, ಎಲ್ಲ ಉಂಟು. ಇನ್ನೊಂದು ಯಾವುದೋ ಗ್ರೂಪ್ ಇರ್ಬೇಕಾದ್ರೆ ಇದು ಇಷ್ಟ ಆಗದೆ ಇರೋದು. ಅವ್ರ ಫ್ಯಾನ್ಸ್ ನಮ್ಮನ್ನು ಇಷ್ಟಪಡೋದು, ನಮ್ಮ ಫ್ಯಾನ್ಸ್ ಅವ್ರನ್ನ ಇಷ್ಟಪಡೋದು, ಯಾವುದೋ ಚಿಕ್ಕದಾಗಿರ್ಬೇಕು. ಕರೆಕ್ಟೇ? ಅಲ್ಲಿ ನಡೀತಾ ಇರೋದು ಪ್ರಾಬ್ಲಮ್. ಸೊ ನಾವು ಒಂದಾಗಾದ್ರೂ ಯಾರಿಗೋ ಮೇ ಬಿ ಯಾರಿಗೋ ಇಷ್ಟ ಇಲ್ಲದೇ ಇರ್ಬೋದು, ಗೊತ್ತಿಲ್ಲ ನನಗೆ ವಿಚ್ ಪರ್ಟಿಕ್ಯುಲರ್ ಗ್ರೂಪ್ ದಟ್ ಇಸ್. ಐ ಆಮ್ ಓನ್ಲಿ ಟ್ರೈನ್ ಟು ಟೆಲ್ ಯು, ಆ್ಯಸ್ ಆ್ಯಕ್ಟರ್ಸ್ ನಾವು ಯಾವತ್ತೂ ಕಿತ್ತಾಡೇ ಇಲ್ಲ. ಇದೇ ನಮಗೆ ಕೆಲವು ನಮ್ಮಿಬ್ಬರು ಮಧ್ಯದಲ್ಲಿ 1000 ಇರ್ಬೋದು, ಅದು ನಮ್ಮಿಬ್ಬರದು. ಯಾವತ್ತಿಬ್ಬರು ಹೋಗ್ಬಿಟ್ಟು ಆ ಥರ ಇದು ಮಾಡ್ಕೊಂಡು ಮಾತಾಡಿದ್ದೀವಿ ಇಲ್ವಲ್ಲ. ಹಾಗಂತ ಇದಿಷ್ಟು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅನ್ಕೊಂಬೇಡಿ. ಮತ್ತು ವಾಪಸ್ ರಿಕಲೆಕ್ಟ್ ಮಾಡಿಸ್ತಾ ಇದ್ದೀನಿ ನನಗೆ. ಇದ್ರ ಒಳಗಡೆ ನಂದು ನೋವು ನನಗಿರ್ಬಾರ್ದ? ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡ್ಬಾರ್ದು, ಯಾರ್ದೋ ವೇದಿಕೆ ಮೇಲೆ ಮಾತಾಡೋದು, ನನ್ನ ವೇದಿಕೆ ಮೇಲೆ ಮಾತಾಡೋದು. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು, ಅವತ್ತೊಂದು ಸೆಲೆಬ್ರೇಷನ್ ಡೇ ನಮಗೆ. ಐ ಮಿಸ್ಡ್ ಇಟ್ ಸರ್. ನಾನು ಕುತ್ಕೊಂಡು ಮಾತಾಡಿ ಎಲ್ಲ ಸಂಭ್ರಮ ಮಾಡಿದ್ರೆ
ನನಗಿದೆ ಅದು. ಹಾಗಂದ್ಬಿಟ್ಟು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರು ರಿಯಾಕ್ಟ್ ಮಾಡ್ದೇ ಇರುವಾಗ ಯಾರೋ ಒಬ್ಬರು ರಿಯಾಕ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ಹೇಳಿದ್ದು ಅಂತ ನೀವು ಅಂದ್ರೆ ನೀವು ಅವ್ರಿಗೂ ಕೇಳಬೇಕು, ಯಾಕೆ ನಿಮಗೆ ಹಂಗೆ ಅನ್ನಿಸ್ತು, ಆ ಕಡೆನೇ ನಾನು ಮಾಡಿದ್ರ ನಿಮಗೆ ಅಂತ ಯಾಕೆ ಅನ್ನಿಸ್ತು, ಈ ಪ್ರಶ್ನೆ ಆ ಕಡೆ ಹಾಕ್ಬೇಕು. ನನಗಲ್ಲ, ನಾವಂತೂ ಏನಿಲ್ಲ, ನಾನು ಹೇಳಿದೆ ಅಷ್ಟು ಹೇಳಿದೆ. ಇನ್ಫ್ಯಾಕ್ಟ್ ಮೊನ್ನೆಯಿಂದನೂ ಹೇಳ್ತಾನೆ, ಇದ್ರ ಮೇಲೂ ಕೆಲವ್ರಿಗೆ ಏನಾಗುತ್ತೆ, ಇಲ್ಲ ಇದು ಉತ್ತರ ಅಲ್ಲ ಅಂದರೆ ಈಗ ನಿಮ್ಮ ಉತ್ತರಕ್ಕೆ ನಾನು ಸ್ಪಂದಿಸೋಕ್ಕಾಗಲ್ಲ. ಕರೆಕ್ಟೇ. ನಿಮಗೆ ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ, ಇಲ್ಲಿ ಒಂದು ಚಿಕ್ಕದಾಗಿ ಬಿಗ್ ಬಾಸ್ ಅಲ್ಲಿ ನಡೀತಾ ಇತ್ತು, ಇಲ್ಲ ಒಬ್ರು ಎಸ್ ಅನ್ನ ವರ್ಡ್ ಯೂಸ್ ಮಾಡ್ಬಿಟ್ರು ಮಾತಾಡಬೇಕಿತ್ತು ಅಂತ. ನೀವು ಕರೆಕ್ಟ್, ಏನು ಮಾತಾಡಲಿ, ನಾನು ಹೋಗಿ ಕೇಳ್ತೀನಿ, ಏನಮ್ಮ ಎಸ್ ಅಂದ್ರೆ ನೀವು ಏನದು ಅಣ್ಣ ವರ್ಡ್ ಎಸ್ ಅಂದ್ರೆ ಸಿಲ್ಲಿ ಅಣ್ಣ ಅಂತಾರ. ಅಯ್ಯೋ ನಂತರಲ್ಲಿ ಅದಲ್ಲ ಓಡ್ತಾ ಇರೋದು, ನಂತರಲ್ಲಿ ದೊಡ್ಡ ವರ್ಡ್ ಇದೆ. ಇಲ್ಲ ಅಣ್ಣ ಎಸ್ ಸಿಲ್ಲಿ, ಏನು ಸಿಲ್ಲಿಯಾಗಿ ಹೇಳ್ತಾರೆ. ನಾನು ಅವ್ನು ನನ್ನ ಮಕ್ಕ ಏನಾಗ್ತದೆ. ಸೊ ಕೆಲವು ಯಾಕೆ ಕೇಳಲ್ಲ ಅಂದರೆ ಅದು ಏನು ಬರ್ಬೋದು ಗೊತ್ತುತ್ತದೆ, ಇದು ತಿಳುವಳಿಕೆ ಇದೆ ತಾನೆ ನನಗೆ. ನಾನು ಆಡ್ಬೇಕಾದ್ರೆ ಒಂದು ಸೈಲೆಂಟ್ ಆಗಿರ್ಬೇಕಾದ್ರೆ ಎಲ್ಕೊ 1000 ಅರ್ಥ ಇರುತ್ತೆ ಸರ್. 12 ವರ್ಷದ ಬಿಗ್ ಬಾಸ್ ನಡ್ಕೊಂಡ್ಬರ್ತಾಯಿದ್ದೀನಿ, 30 ವರ್ಷ ಇಂಡಸ್ಟ್ರಿ ಇದ್ದೀನಿ. ಐ ಆಮ್ ನಾಟ್ ಸಿಲ್ಲಿ ಆ್ಯಂಡ್ ಐ ಆಮ್ ನಾಟ್ ದಟ್ ಆರ್ಗ್ಯುಮೆಂಟ್. ಐ ಹ್ಯಾವ್ ಮೈ ಬ್ರೈನ್ ಇನ್ ಪ್ಲೇಸ್. ಇಲ್ಲಿ ಏನಾಗ್ತದೆ, ನಡೀತಾ ಇರೋದು ನಿಮ್ಗಳ ಕಣ್ಣಿಗೆ ಕಾಣ್ತಾ ಇಲ್ವಾ, ನಮ್ಗೆ ಅರ್ಥ ಆಗ್ತದೆ. ಅದು ನೀವು ನೋಡ್ಕೊಳ್ಳಿ, ನೀವು ಮಾತಾಡೋದು ಹಂಗಂತ ಇದನ್ನೆಲ್ಲ ದೊಡ್ಡದು ಮಾಡಿ ಅಂತ ನೀವು ಹೇಳ್ತಾ ಇಲ್ಲ. ಟ್ರೈ ಮಾಡಿ ಹೇಳಬೇಕಿತ್ತು, ಸರ್ ಅವಾಗಲೇ ರಿಯಾಕ್ಟ್ ಮಾಡಿಲ್ಲ ಅಂದ್ರಲ್ಲ ಸರ್ ನೀವು ಬಿಗ್ ಬಾಸ್ ಅಲ್ಲಿ, ಅದು ಕೂಡ ನೀವು ಗಮನಿಸಿದಂಗೆನೆ ಮೊದಲು ಈಗ 12 ಸೀಸನ್ ಆಯ್ತು, ಮೊದಲೆಲ್ಲ ಏನಾಗ್ತಿತ್ತು, ಯಾರು ಇಷ್ಟು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಏನಾಗಿದೆ, ನಿಮ್ದು ವೀಕೆಂಡ್ ಎಪಿಸೋಡ್ ಮುಗಿತಿದ್ದಂಗೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತಾರೆ, ಸುದೀಪ್ ಅವ್ರು ಇದನ್ನ ಕೇಳಲಿಲ್ಲ, ಸುದೀಪ್ ಅವ್ರು ಅದನ್ನ ಕೇಳಲಿಲ್ಲ, ಇದನ್ನ ಕೇಳಬೇಕಾಗಿತ್ತು ಅಂತ. ಅದೇನಾದ್ರು ಇನ್ಫ್ಲುಯೆನ್ಸ್ ಮಾಡುತ್ತಾ ಸರ್ ನಿಮ್ಮನ್ನ? ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಬಿಗ್ ಬಾಸ್ ಇಷ್ಟು ಜನ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಅದನ್ನ ಅಂದರೆ ಅವ್ರಿಗೆ ಎಷ್ಟಾಗಿದೆ ಅಂದರೆ, ಅವರಿಗೆ ನನ್ನ ಸ್ಥಾನ ಇದ್ದಲ್ಲ ಸರ್ ಬಿಗ್ ಬಾಸಲ್ಲಿ, ಅದು ಸ್ಫೂರ್ತಿಯಾಗಿದೆ. ಸೊ ಅವ್ರವ್ರ ಮನೇಲಿ ಒಂದು ವೇದಿಕೆ ಮಾಡ್ತಾರೆ, ಅವರೆಲ್ಲರೂ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಅದು ನೋಡಿ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅವ್ರು ಕೊಡೋ ವಿವರಣೆಗಳು, ಅವ್ರು ಹೇಳೋದು ಕೆಲವು ಟೈಮ್ ಅರ್ಥನೂ ಇರುತ್ತೆ. ನಾನು ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕೋಗಲ್ಲ. ಕೆಲವ್ರದ್ದು ಎಲ್ಲರದ್ದು ನೋಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಹಾಗೆ ತಾನೇ ಇಡೀ ರಾಜ್ಯಕ್ಕೆ ಒಂದು ಮುಖ್ಯಮಂತ್ರಿ ಮೇಲೂ ಕಂಪ್ಲೇಂಟ್ ಇರೋದು, ಪ್ರಧಾನಮಂತ್ರಿ ಮೇಲೂ ಕಂಪ್ಲೇಂಟ್ ಇರೋದು. ಬಟ್ ಪ್ರಧಾನಮಂತ್ರಿ ಯಾಕೆ ಅದು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಯಾಕೆ ಅಷ್ಟೇ ಅಂತಂದ್ರೆ ಅವರಿಬ್ಬರಿಗೆ ಮಾತ್ರ ಗೊತ್ತು. ಎಸ್ ಅವ್ರನ್ನು ಆ ವೇದಿಕೆ ಮೇಲೆ ಬಂದು ಯಾರನ್ನಾರ ಬಿಟ್ಟರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ. ಕಾರಣ ಏನಂದ್ರೆ ಸರ್, ಎಂಟೈರ್ ಕರ್ನಾಟಕ ನೋಡಿದಾಗ ಅಲ್ಲಿ ಇಟ್ಟಿರ್ತೀನಿ, ಎಲ್ಲರದ್ದು ಲೈಫು ನಾವು ಇಟ್ಕೊಂಡು ಕೂತಿರ್ತೀನಿ. ನನಗೆ ಪ್ರಾಂಪ್ಟಿಂಗ್ ಇಲ್ಲ, ಏನಿಲ್ಲ, ಅಥವಾ ಡಿಸಿಷನ್ಸ್ ಇಲ್ಲ. ನೀವು ನನಗೂ ನಿಮಗೂ ಲೈವ್ ನಡೀತದೆ, ಯಾರಿಗೆ ಕಂಟೆಸ್ಟೆಂಟ್ಸ್ನ ನೀವು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಸ್ಪಂದಿಸ್ಬೇಕು. ನಾನು ಇವಾಗ ನೀವು ನನಗೆ ಪ್ರಶ್ನೆ ಕೇಳಿದ್ರಿ, ಅಲ್ಲಿಂದ ಚಕ್ರವರ್ತಿ ನನಗೆ ಬ್ಲೂಟೂತ್ ಆನ್ಸರ್ ಕೊಡ್ತಾ ಇದ್ದಾರೆ ಅನ್ಕೊಳ್ಳೋದು. ನನಗೊಂದು ಟೈಮ್ ಬೇಡವ್ರ ಆನ್ಸರ್ ನಿಮ್ಗೆ ಹೇಳೋಕ್ಕೆ 10 ಸೆಕೆಂಡ್ಸ್ ಏನಾರು ಬೇಕಲ್ಲ, ಅದು ನೋಡಿದಿರಿ ಅರ್ಥನ. ದಟ್ ಮೀನ್ಸ್ ಇಟ್ ಇಸ್ ಸ್ಪಾಂಟೇನಿಯಸ್. ಹಂಗಂದ್ರೆ ಎಲ್ಲ ಎಪಿಸೋಡ್ ನೋಡ್ಬೇಕು ನಾನು. ಆ್ಯಂಡ್ ಕೆಲವು ಯಾಕೆ ಕೇಳಿರಲ್ಲ ಅಂದರೆ ಅದು ಇಲ್ಲಿಗೂ ಹೋಗಲ್ಲ ಸರ್. ಕೆಲವು ಟೈಮ್ ನಾನು ಕೆಲವ್ರಿಗೆ ಬೈದಿರ್ತೀನಿ, ಅವ್ರಿಗೆ ಮಾತ್ರ ಬೈದರು, ಯಾಕಂದರೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತು ಬೈದಿಲ್ಲ ಅಂದರೆ ಹಾಳಾಗುತ್ತಾರೆ. ಇನ್ನು ಕೆಲವ್ರಿಗೆ ಬೈಯೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅವ್ರು ಅಲ್ಲಿವರೆಗೆ ಬರೋದೇ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣ್ತಾರೆ. ಸಿ, ವೈ ವಿಲ್ ಐ ಬಿ ಬಯಾಸ್ಡ್ ಆರ್ ವೈ ವಿಲ್ ಐ ಬಿ ಸ್ಕೇರ್ಡ್? ಎಂತೆಂಥವ್ರನ್ನೋ ಪಳಗಿಸಿ ಆಡ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದವನ್ನ. ಇನ್ಫ್ಯಾಕ್ಟ್ ನಾನು ಯಾಕೆ ಅದಕ್ಕೆಲ್ಲ ನೀವು ಸೀರಿಯಸ್ಲಿ ಸರ್ ಎಂತ ಮಾತಾಡ್ತಾರೆ, ಅದು ಓಕೆ ಅವರ ಪರ್ಸೆಪ್ಷನ್ಸ್. ಬಟ್ ಇವತ್ತಿಗೆ ನೋಡಕ್ಕೆ ಹೋದ್ರೆ ಅಷ್ಟು ಪೇಜಸ್ ಓಪನ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.